ಇನ್ನೇನು ಕೆಲವೇ ಕ್ಷಣದಲ್ಲಿ ಎಕ್ಸಿಟ್ ಪೋಲ್ನ ರಿಪೋರ್ಟ್ಸ್ ಬರೋದಕ್ಕಿದೆ. ಅಲ್ಲಿವರೆಗೆ ಇವತ್ತಿನ ಮತದಾನ ಜೊತೆಗೆ ಚುನಾವಣೆ ನಡೆದಂತಹ ರೀತಿಯ ಬಗ್ಗೆ ಮಾತಾಡ್ತಾ ಹೋಗೋಣ. ಚಂದ್ರಮೋಹನ್ ನನ್ನೊಟ್ಟಿಗೆ ಲೈವ್ನಲ್ಲಿದ್ದಾರೆ. ಚಂದ್ರಮೋಹನ್, ಈಗ ಆಮ್ ಆದ್ಮಿ ಪಕ್ಷವನ್ನ ಜನ ಹೇಗೆ ನೋಡಿದ್ದಾರೆ ಅಥವಾ ಪ್ಲಸ್ ಅಂಡ್ ಮೈನಸ್ ಏನು ಅನ್ನೋದನ್ನು ಹೇಳ್ತಾ ಇದ್ರಿ. ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ ಪರ್ಯಾಯವಾಗಿ ನೋಡ್ತಿದ್ದಾರಾ ಅಂತದೊಂದು ಚರ್ಚೆ ಕೂಡ ಇತ್ತು. ಬಿಜೆಪಿ ಬಗ್ಗೆ ತಿಳಿಸೋದಾದ್ರೆ ವಿಜಯ್, ಮತ್ತು ದೆಹಲಿಯ ಜನ 2013ರಿಂದಲೂ ಕೂಡ ದೆಹಲಿ ಅಸೆಂಬ್ಲಿ ಚುನಾವಣೆ ಬಂದರೆ ಆಮ್ ಆದ್ಮಿ ಪಾರ್ಟಿಯನ್ನು ಆಯ್ಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯನ್ನು ಬಂದರೆ ಬಿಜೆಪಿ ಮತ್ತು ಪ್ರಧಾನಿ ಮೋದಿಯವರ ನಾಯಕತ್ವವನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಈ ಟ್ರೆಂಡ್ ಈ ಬಾರಿಯ ಚುನಾವಣೆಯಲ್ಲಿ ಬದಲಾವಣೆಯನ್ನು ಮಾಡಿ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಗೆದ್ದು ಅಧಿಕಾರದ ಗದ್ದಿಗೆ ನೀಡಬೇಕು ಅಂತೇಳಿ ಬಿಜೆಪಿ ಪ್ರಯತ್ನವನ್ನು ನಡೆಸಿದೆ. ಮುಖ್ಯವಾಗಿ ದೆಹಲಿನಲ್ಲಿ ಕಳೆದ 27 ವರ್ಷಗಳಿಂದ ಅಧಿಕಾರದ ಗದ್ದಿಗೆ ನೀಡಲಿಕ್ಕೆ ಬಿಜೆಪಿಗೆ ಸಾಧ್ಯವಾಗಿಲ್ಲ. 1998ರಲ್ಲೇ ವರೆಗೂ ಬಿಜೆಪಿ ಅಧಿಕಾರದಲ್ಲಿ ಇದ್ದಂಥದ್ದೇ ಕೊನೆ. ಅದಾದ ಬಳಿಕ ಬಿಜೆಪಿ ಅಧಿಕಾರಕ್ಕೆ ಬಂದಿಲ್ಲ. 1993ರಿಂದ 98ರವರೆಗೆ ದೆಹಲಿನಲ್ಲಿ 5 ವರ್ಷಗಳ ಕಾಲ ಬಿಜೆಪಿಯ ಸಿಎಂಗಳು 3 ಆಳ್ವಿಕೆಯನ್ನು ನಡೆಸಿದ್ರು. ಅದಾದ ಬಳಿಕ ಬಿಜೆಪಿಗೆ ದೆಹಲಿಯ ಅಧಿಕಾರದ ಗದ್ದಿಗೆ ಕಬ್ಬಿಣದ ಕಡಲೆಯಾಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಗೆದ್ದು ಅಧಿಕಾರದ ಗದ್ದಿಗೆ ನೀಡಿದೆ. ಕೆಲವು ರಾಜ್ಯಗಳಲ್ಲಿ ಮೈತ್ರಿ ಪಕ್ಷಗಳೊಂದಿಗೆ ಅಧಿಕಾರದ ಗದ್ದಿಗೆಯನ್ನು ಹಿಡಿದಿದೆ. ಜಮ್ಮು ಕಾಶ್ಮೀರದಿಂದ ಹಿಡಿದು ಮಹಾರಾಷ್ಟ್ರದವರೆಗೆ ಬಿಜೆಪಿ ಅಧಿಕಾರದ ಗದ್ದಿಗೆ ಹಿಡಿದಿದೆ. ಆಂಧ್ರ ಪ್ರದೇಶದಲ್ಲೂ ಕೂಡ ತನ್ನ ಪಾಲನ್ನು ಹೊಂದಿದೆ. ಬಿಜೆಪಿಯಲ್ಲಿ ಟಿಡಿಪಿಯೊಂದಿಗೆ ಕೂಡ ಮೈತ್ರಿಯನ್ನು ಮಾಡಿಕೊಂಡಿದೆ. ಆದರೆ ದೆಹಲಿಯ ರಾಷ್ಟ್ರ ರಾಜಧಾನಿ ದೆಹಲಿಯ ಅಧಿಕಾರದ ಗದ್ದಿಗೆ ಬಿಜೆಪಿಯ ಪಾಲಿಗೆ ಕಬ್ಬಿಣದ ಕಡಲೆಯಾಗಿದೆ. ಈ ಬಾರಿ ಆದರೂ ಕೂಡ ಈ ದೆಹಲಿಯ ಅಬಕಾರಿ ಹಗರಣದ ಒಳನಲ್ಲಿ ಆಮ್ ಆದ್ಮಿ ಪಾರ್ಟಿಯ ವರ್ಚಸ್ಸು ಕುಸಿದೋಗಿದೆ. ಹೀಗಾಗಿ ಈಗ ಮತ್ತೆ ಅಲ್ಲಿ ಅಧಿಕಾರದ ಗದ್ದಿಗೆ ನೀಡಬೇಕು ಅಂತೇಳಿ ಬಿಜೆಪಿ ಈ ಬಾರಿ ಪ್ರಯತ್ನವನ್ನು ನಡೆಸಿದೆ. ಮೋದಿಯವರ ನಾಯಕತ್ವ ಜೊತೆಗೆ ಮೋದಿಯವರ ವರ್ಚಸ್ಸು ಜೊತೆಗೆ ದೆಹಲಿನಲ್ಲಿ ಪ್ರಬಲವಾದಂಥ ಬಿಜೆಪಿ ನಾಯಕರು ಯಾರೂ ಕೂಡ ಇರಲಿಲ್ಲ. ಜನರನ್ನ ಬಿಜೆಪಿ ಅಂತ ಸೆಳೆಯುವಂಥ ನಾಯಕರಿರಲಿಲ್ಲ. ಈಗ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಬನ್ಸುರಿ ಸ್ವರಾಜ್ ಜೊತೆಗೆ ಮಾಜಿ ಸಿಎಂ ಸೈಬ್ ಸಿಂಗ್ ವರ್ಮಾ ಅವರ ಪುತ್ರ ಪ್ರವೇಶ್ ವರ್ಮಾ ಅವರ ನಾಯಕತ್ವದ ಮೂಲಕ ಆ ಒಂದು ಕೊರತೆಯನ್ನು ತುಂಬಲಿಕ್ಕೆ ಬಿಜೆಪಿ ಪ್ರಯತ್ನವನ್ನು ಮಾಡಿದೆ. ಜೊತೆಗೆ ದೆಹಲಿಯ ಸ್ಲಂ ಪ್ರದೇಶಗಳನ್ನು ಕೇಂದ್ರ ಸರ್ಕಾರ ಅಕ್ರಮ ಸಕ್ರಮದ ಮೂಲಕ ಸಕ್ರಮಗೊಳಿಸಿದೆ ಮತ್ತು ದೆಹಲಿಯ ಬಡ ಜನರಿಗೆ ಅಪಾರ್ಟ್ಮೆಂಟ್ಗಳಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿದೆ, ಪ್ಲಾಟ್ಗಳನ್ನು ಕೊಟ್ಟಿದೆ ಮತ್ತು ದೆಹಲಿಯ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಮೂಲಕ ಕೊಡುಗೆಗಳನ್ನು ಕೂಡ ಕೊಟ್ಟಿದೆ. ಈ ಎಲ್ಲ ಕಾರಣಗಳಿಂದ ಅಧಿಕಾರದ ಗದ್ದಿಗೆ ನೀಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದೆ. ಜೊತೆಗೆ ಆಮ್ ಆದ್ಮಿ ಪಾರ್ಟಿಯ ಹಗರಣಗಳನ್ನು ಕೂಡ ಹೊರತಂದಿದ್ದು ಬಿಜೆಪಿ. ಮುಖ್ಯವಾಗಿ ಶೀಶ್ ಮಹಲನ್ನು ಅರವಿಂದ್ ಕೇಜ್ರಿವಾಲ್ ಅವರು ಕೋಟಿಗಟ್ಟಲೆ ವೆಚ್ಚದಲ್ಲಿ ನಿರ್ಮಾಣವನ್ನು ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ತನಗೆ ಯಾವುದೇ ಅದ್ದೂರಿ ಐಷಾರಾಮಿಯ ಮನೆಗಳು ಬೇಡ, ಸರ್ಕಾರಿ ಬಂಗಲೆ ಬೇಡ, ಸರ್ಕಾರಿ ಭದ್ರತೆ ಬೇಡ, ಪೊಲೀಸ್ ಬೇಡ ಅಲ್ಲ ಅಂತೇಳಿ 2013ರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಪ್ರಚಾರ ಮಾಡಿ ಅಧಿಕಾರದ ಗದ್ದಿಗೆ ಹಿಡಿದಿದ್ರು. ಆದ್ರೆ ಈಗ 2024-25ರ ವೇಳೆಗೆ ಅರವಿಂದ್ ಕೇಜ್ರಿವಾಲ್ ಸಂಪೂರ್ಣ ಬದಲಾಗಿ ಹೋಗ್ಬಿಟ್ಟಿದ್ದಾರೆ. ಇವರು ಆಮ್ ಆದ್ಮಿಯಾಗಿ ಉಳಿದಿಲ್ಲ. ಐಷಾರಾಮಿ ಮನೆಯನ್ನು ಸರ್ಕಾರದ ಹಣದಲ್ಲಿ ನಿರ್ಮಾಣವನ್ನು ಮಾಡ್ಕೊಂಡಿದ್ದಾರೆ. ಆ ಮನೆಗೂ ಕೂಡ 10 ಲಕ್ಷ ರೂಪಾಯಿನ ಟಾಯ್ಲೆಟ್ ಅನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಜೊತೆಗೆ ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಟೈಲ್ಸ್ಗಳನ್ನು ಯೂಸ್ ಮಾಡಿದ್ದಾರೆ. ಫರ್ನಿಚರ್ಗೂ ಕೂಡ ಕೋಟಿಗಟ್ಟಲೆ ಬೆಲೆ ಬಾಳುವಂಥವು. ಹೀಗಾಗಿ ಇವರು ಈಗ ಸಂಪೂರ್ಣವಾಗಿ ಬದಲಾಗಿರ್ತಕ್ಕಂಥ ಸಿಎಂ ಅನ್ನೋ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥ ಸಿಎಂ ಅಂತೇಳಿ ಬಿಜೆಪಿ ಪ್ರಚಾರವನ್ನು ನಡೆಸಿ ಇದರ ಲಾಭವನ್ನು ಪಡ್ಕೊಳ್ಳಿಕ್ಕೆ ಜನರನ್ನ ಬಿಜೆಪಿ ಹತ್ತ ಸೆಳೆಯುವಂಥ ಪ್ರಯತ್ನವನ್ನು ಕೂಡ ನಡೆಸಿದೆ. ಜೊತೆಗೆ ಆಪ್ ಸರ್ಕಾರದ ವೈಫಲ್ಯಗಳ ವಿರುದ್ಧ ಪ್ರಬಲವಾದಂಥ ಹೋರಾಟವನ್ನು ಬಿಜೆಪಿನೇ ನಡೆಸಿದೆ. ಈ ಎಲ್ಲ ಕಾರಣಗಳಿಂದಾಗಿ ಜನರನ್ನ ಬಿಜೆಪಿ ಹತ್ತ ಸೆಳೆಯಲಿಕ್ಕೆ ಬಿಜೆಪಿ ಸಾಕಷ್ಟು ಪ್ರಯತ್ನವನ್ನು ಈ ಬಾರಿ ಚುನಾವಣೆಯಲ್ಲಿ ನಡೆಸಿದೆ. ಆದರೆ ಬಿಜೆಪಿ ಪಕ್ಷದ ಮೈನಸ್ ಪಾಯಿಂಟ್ ಏನು ಅಂತಂದರೆ ಈ ಹಿಂದೆ ಇದ್ದಂಥ ಪ್ರಬಲ ನಾಯಕರು ಯಾರು ಕೂಡ ಇಲ್ಲದೆ ಇರತಕ್ಕಂಥದ್ದು. ಈಗ ಹೊಸ ತಲೆಮಾರಿನ ಯುವ ಜನಾಂಗದ ನಾಯಕತ್ವವನ್ನು ಬಿಜೆಪಿ ಕೊಡುವಂಥ ಪ್ರಯತ್ನವನ್ನು ನಡೆಸಿದೆ. ಆದರೆ ಇವರ ನಾಯಕತ್ವಕ್ಕೆ ಈಗ ದೆಹಲಿಯ ಜನ ಮನ್ನಣೆಯನ್ನು ನೀಡ್ತಾರೆ ಅಂತಕ್ಕಂಥ ಪ್ರಶ್ನೆ ಕೂಡ ಉದ್ಭವವಾಗುತ್ತೆ. ಜೊತೆಗೆ ಕೇಜ್ರಿವಾಲ್ ಅವರ ವರ್ಚಸ್ಸಿಗೆ ಸರಿಸಮಾನದಂಥ ನಾಯಕರು ಬಿಜೆಪಿ ಪಕ್ಷದಲ್ಲೂ ಕೂಡ ಇಲ್ಲವಾಗಿದ್ದಾರೆ. ಮತ್ತು 1998ರಿಂದಲೂ ಕೂಡ ಬಿಜೆಪಿ ನಿರಂತರವಾಗಿಯೇ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಕಾಣ್ತಾ ಬಂದಿದೆ. ಜೊತೆಗೆ ಬಿಜೆಪಿ ದೆಹಲಿನಲ್ಲೂ ಕೂಡ ಮೇಲ್ವರ್ಗದ ಮತದಾರರನ್ನಷ್ಟೇ ತನ್ನ ವೋಟ್ ಬ್ಯಾಂಕ್ ಅನ್ನು ಆಗಿಸಿಕೊಂಡಿದೆ. ಮುಖ್ಯವಾಗಿ OBC, SC, ST, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರೆಲ್ಲರೂ ಕೂಡ ಆಪು ಮತ್ತು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಆಗಿ ಉಳಿದಿದ್ದಾರೆ. ಹೀಗಾಗಿ ಈ ಒಂದು ಉಳಿದ ವರ್ಗಗಳನ್ನು ಕೂಡ ತನ್ನತ್ತ ಸೆಳ್ಕೊಳ್ಳುವಂಥದ್ದು ಬಿಜೆಪಿಗೂ ಕೂಡ ಕಷ್ಟವೇ ಆಗಿದೆ. ಹೀಗಾಗಿ ಈ ಒಂದು ವರ್ಗದ ಮತದಾರರನ್ನ ತನ್ನತ್ತ ಸೆಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ ಹೇಗೆ ಇರತಕ್ಕಂತಹ ಕುತೂಹಲ ಕೂಡ ಇದೆ. ಈ ಹಿಂದಿನ 2020ರ ವಿಧಾನಸಭಾ ಚುನಾವಣೆಯಲ್ಲಿ ದೆಹಲಿನಲ್ಲಿ ಬಿಜೆಪಿ 7 ಸ್ಥಾನಗಳಲ್ಲಿ ಗೆದ್ದಿತ್ತು. ಈ ಬಾರಿ ಅದರ ಸಾಧನೆ ಏನಾದರೂ ಕೂಡ ಡಬಲ್ ಮಾಡಿಕೊಂಡ್ರು ಕೂಡ 14, 15 ಅಥವಾ 20 ಸ್ಥಾನಗಳವರೆಗೂ ಕೂಡ ಬಿಜೆಪಿ ಗೆಲ್ಬಹುದು ಅನ್ನತಕ್ಕಂತಹ ಚರ್ಚೆ ಕೂಡ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ನಡೀತಾ ಇದೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.